ಪ್ರಿಯ ಕೇಳುಗರೆ, ಇದೊಂದು ಸುಂದರವಾದ ಕತೆ. ಕಡೆಯವರೆಗೆ ಕೇಳಿರಿ. ಹಿಂದೆ ಸುಮೇರು ಎಂಬ ಅರಸನಿದ್ದ. ಅವನಿಗೆ ಒಬ್ಬಳೇ ಮಗಳಿದ್ದಳು. ಅವಳ ತಲೆಗೂದಲು ಬಂಗಾರದ್ದಾಗಿತ್ತು. ಆದ್ದರಿಂದ ಆಕೆಗೆ ಚಿನ್ನ ಎಂದು ಹೆಸರಿಟ್ಟಿದ್ದರು. ನೋಡಲು ಬಹಳ ಸುಂದರಳಾಗಿದ್ದಳು. ಅರಸನಿಗೆ ಅವಳ ಬಗ್ಗೆ ಬಹಳ ಪ್ರೇಮವಿತ್ತು. ಆಕೆಯ ಎಲ್ಲ ಇಚ್ಛೆಗಳನ್ನು ಆತ ಪೂರೈಸಲು ಪ್ರಯತ್ನ ಮಾಡುತ್ತಿದ್ದ. ಒಂದು ಸಲ ರಾಜಕುಮಾರಿ ಚಿನ್ನ ತನ್ನ ಸಖಿಯರೊಡನೆ ರಾಜೋದ್ಯಾನದ ಹತ್ತಿರವಿದ್ದ ಕಾಡಿಗೆ ಬೇಟೆಯಾಡಲು ಹೋದಳು. ಸ್ವಲ್ಪ ಹೊತ್ತಾದ ನಂತರ ಒಂದು ನದಿಯ ಬಳಿ ಕುಳಿತರು. ಬೆಟ್ಟದಿಂದ ಧುಮ್ಮಿಕ್ಕುತ್ತಿದ್ದ ನೀರು, ತಂಪಾದ ಗಾಳಿ, ಸಿಡಿಯುತ್ತಿದ್ದ ನೀರಿನ ಹನಿಗಳು, ಸುತ್ತಲ ಹಸಿರು ಮನ ಸೆಳೆಯುತ್ತಿತ್ತು. ರಾಜಕುಮಾರಿಯ ಒಬ್ಬ ಸಖಿ ನೀರಿಗಿಳಿದು ಆಟವಾಡತೊಡಗಿದಳು. ಅವಳ ಹಿಂದೆ ಉಳಿದವರು ಇಳಿದರು. ಈಗ ಎಲ್ಲರೂ ಚಿನ್ನಾಳನ್ನು ನೀರಾಟ ಆಡಲು ಬಾರೆಂದು ಕರೆಯತೊಡಗಿದರು. ಕಡೆಗೆ ರಾಜಕುಮಾರಿಯು ಸಹ ಅವರೊಂದಿಗೆ ನೀರಾಟಕ್ಕೆ ನದಿಯಲ್ಲಿ ಇಳಿದಳು. ಆಗ ಅವಳ ತಲೆಯ 4 ಕೂದಲುಗಳು ನೀರಿನಲ್ಲಿ ತೇಲಿ ಹೋದವು. ನಂತರ ಅವರೆಲ್ಲ ಅರಮನೆಗೆ ಮರಳಿದರು. ಇತ್ತ ರಾಜಕುಮಾರಿಯ ಬಂಗಾರವರ್ಣದ ತಲೆಗೂದಲು ನೀರಲ್ಲಿ ತೇಲುತ್ತಾ ಮತ್ತೊಂದು ರಾಜ್ಯದ ಒಂದು ಬಂಡೆಗಲ್ಲಿಗೆ ತಗುಲಿ ನಿಂತವು. ಯೋಗಾಯೋಗದಿಂದ ಆ ರಾಜ್ಯದ ರಾಜಕುಮಾರ ಚಿತ್ರಸೇನ ತನ್ನ ಸ್ನೇಹಿತ ವೀರಬಾಹುವಿನ ಜೊತೆ ಬೇಟೆಯಾಡಲು ದಣಿದಿದ್ದ ಇಬ್ಬರು ನೀರು ಕುಡಿಯಲು ನದಿಯೆಡೆಗೆ ಬಂದರು. ನೀರು ಕುಡಿದು ಏಳುತ್ತಿದ್ದಂತೆ ಹತ್ತಿರ ಏನೋ ಹೊಳೆಯುತ್ತಿರುವುದು ಕಾಣಿಸಿತು. ನೋಡಿದಾಗ ಅವು ಬಂಗಾರದ ತಲೆಗೂದಲುಗಳಾಗಿದ್ದವು. ಅದನ್ನು ಕಂಡು ಚಿತ್ರಸೇನನಿಗೆ ಆಶ್ಚರ್ಯವಾಯಿತು. ವೀರಬಾಹು, ಇದು ಯಾರದಿರಬಹುದು ಎಂದು ಕೇಳಿದ. ಅದಕ್ಕೆ ರಾಜಕುಮಾರ, ಇದು ರಾಜಕುಮಾರಿಯದೇ ಇರಬೇಕು ಎಂದ. ರಾಜಕುಮಾರ ಬಂಗಾರದ ಕೂದಲಿನ ರಾಜಕುಮಾರಿಯನ್ನು ಸುತ್ತಮುತ್ತ ಹುಡುಕಿದ. ಎಲ್ಲಿಯೂ ಕಾಣಿಸಲಿಲ್ಲ. ಸಂಜೆಯಾಗುತ್ತಾ ಬಂದಿತ್ತು. ಗೆಳೆಯ ರಾಜಕುಮಾರ, ಇಲ್ಲಿ ಯಾರೂ ಇಲ್ಲ. ಈ ಬಂಗಾರದ ಕೂದಲುಗಳು ಬೇರೆ ರಾಜ್ಯದಿಂದ ತೇಲಿ ಬಂದಿರಬಹುದು. ಕತ್ತಲೆಯಾಗುತ್ತಿದೆ. ನಾವು ಅರಮನೆಗೆ ಮರಳೋಣ ಎಂದ. ಇಬ್ಬರೂ ಅರಮನೆಗೆ ಮರಳಿದರು. ಈಗ ರಾಜಕುಮಾರನಿಗೆ ಬಂಗಾರದ ಕೂದಲಿನ ರಾಜಕುಮಾರಿಯದೇ ಯೋಚನೆ. ಸಾವಕಾಶವಾಗಿ ಅವನ ಹಸಿವು, ನೀರಡಿಕೆ ಎಲ್ಲ ಹೋಯಿತು. ಯಾವಾಗಲೂ ತನ್ನ ಮಹಲಿನಲ್ಲಿ ಇರುತ್ತಿದ್ದ, ಸದಾ ರಾಜಕುಮಾರಿಯ ಚಿಂತೆಯಲ್ಲಿ ಮುಳುಗಿರುತ್ತಿದ್ದ. ಇವನನ್ನು ಕಂಡು ಮಹಾರಾಣಿಗೆ ಚಿಂತೆಯಾಯಿತು. ರಾಜಕುಮಾರನ ಬಳಿ ಬಂದು ಊಟ ಮಾಡಲು ಹೇಳಿದಳು. ಆದರೆ ರಾಜಕುಮಾರ ಊಟ ಮಾಡಲು ನಿರಾಕರಿಸಿದ. ಅವನ ಆರೋಗ್ಯ ಕೆಡುತ್ತಾ ಬಂದಿತು. ರಾಜರಾಣಿಯರಿಗೆ ಮಗನ ಚಿಂತೆಯಾಯಿತು. ಅವರಿಗೆ ಈತನ ಉದಾಸೀನತೆಯ ಕಾರಣ ಗೊತ್ತಿರಲಿಲ್ಲ. ಆತ ಯಾರಿಗೂ ಹೇಳಿರಲಿಲ್ಲ. ಆಗ ರಾಜ ಆಪ್ತ ಗೆಳೆಯ ಸೇನಾಪತಿಯ ಮಗ ವೀರಬಾಹುವಿಗೆ ಬರಲು ಕರೆ ಕಳುಹಿದ. ವೀರಬಾಹು ಬಂದು ರಾಜಕುಮಾರನ ಉದಾಸೀನತೆಯ ಕಾರಣ ಕೇಳಿದ. ಬಹಳ ಒತ್ತಾಯದ ನಂತರ ರಾಜಕುಮಾರ ತಾನು ಬಂಗಾರದ ಕೂದಲಿನ ರಾಜಕುಮಾರಿಯನ್ನು ವಿವಾಹವಾಗ ಬಯಸುವುದಾಗಿ ತಿಳಿಸಿದ. ಅದಕ್ಕೆ ಮಿತ್ರ, ಇದೇನು ದೊಡ್ಡ ವಿಷಯ. ನಾನು ಮಹಾರಾಜರಿಗೆ ತಿಳಿಸುತ್ತೇನೆ. ಅವರು ನಿನ್ನ ವಿವಾಹವನ್ನು ಆ ರಾಜಕುಮಾರಿಯ ಜೊತೆ ಮಾಡುತ್ತಾರೆ ಎಂದು ಹೇಳಿದ. ವೀರಬಾಹು ಮಹಾರಾಜನಿಗೆ ಹೋಗಿ ತಾವಿಬ್ಬರೂ ಬೇಟೆಗೆ ಹೋದಾಗ ಕಂಡ ಬಂಗಾರದ ಕೂದಲಿನ ವಿಷಯ ತಿಳಿಸಿದ. ರಾಜಕುಮಾರ ಅದೇ ರಾಜಕುಮಾರಿಯನ್ನು ವಿವಾಹವಾಗಲು ಬಯಸುತ್ತಾನೆ. ಅಷ್ಟೇ. ಈ ಮಾತು ಕೇಳಿ ಮಹಾರಾಜ ಸೇನಾಪತಿಗೆ ಈಗಲೇ ಆ ರಾಜಕುಮಾರಿಯ ಹುಡುಕಲು ತಿಳಿಸಿದ. ಮಹಾರಾಜ ಮಗನ ಬಳಿ ಹೋಗಿ, ಚಿಂತಿಸಬೇಡ, ನಿನ್ನ ವಿವಾಹವನ್ನು ಅದೇ ರಾಜಕುಮಾರಿಯ ಜೊತೆ ಮಾಡುವುದಾಗಿ ಹೇಳಿದಾಗ ರಾಜಕುಮಾರ ಮತ್ತೆ ಊಟ ಮಾಡಿದ. ಅವನ ಆರೋಗ್ಯ ದಿನಗಳೆದಂತೆ ಸುಧಾರಿಸುತ್ತಾ ಬಂದಿತು. ಇತ್ತ ರಾಜಾಜ್ಞೆಯಂತೆ ಸೇನಾಪತಿ 4 ದಿಕ್ಕುಗಳಿಗೆ ಸೈನಿಕರನ್ನು ಕಳುಹಿಸಿದ. 2 ವಾರದ ನಂತರ ಮರಳಿ ತಮಗೆ ರಾಜಕುಮಾರಿಯ ಸುಳಿವು ಸಿಗಲಿಲ್ಲವೆಂದು ಹೇಳಿದರು. ಈ ವಿಷಯ ಕೇಳಿ ರಾಜಕುಮಾರ ಮತ್ತೆ ಹಾಸಿಗೆ ಹಿಡಿದ. ಇದನ್ನು ಕಂಡು ಮಹಾರಾಜನಿಗೆ ಚಿಂತೆಯಾಯಿತು. ಆತ ರಾಜ್ಯದಲ್ಲಿ ಯಾರು ಬಂಗಾರದ ಕೂದಲಿನ ರಾಜಕುಮಾರಿಯ ಸುಳಿವು ತರುತ್ತಾರೋ ಅವರಿಗೆ ಯೋಗ್ಯ ಬಹುಮಾನ ನೀಡುವುದಾಗಿ ಘೋಷಿಸಿದ. ಬಹುಮಾನದ ಆಸೆಯಿಂದ ಎಲ್ಲರೂ ಪ್ರಯತ್ನ ಮಾಡಿದರು. ಆದರೆ ಅವರಿಗೂ ಗೊತ್ತಾಗಲಿಲ್ಲ. ಇದನ್ನು ಕಂಡು ಚಿಂತಿತನಾದ ಅರಸ ಸೇನಾಪತಿಗೆ 12 ತಿಂಗಳಲ್ಲಿ ರಾಜಕುಮಾರಿಯ ಮಾಹಿತಿ ತರಬೇಕು. ಇಲ್ಲದಿದ್ದರೆ ಮರಣದಂಡನೆ ವಿಧಿಸುವುದಾಗಿ ಹೇಳಿದ. ಮನೆಗೆ ಮರಳಿದ ಸೇನಾಪತಿ ಚಿಂತೆಯಿಂದ ರಾಜಾಜ್ಞೆ ಕುರಿತು ಹೇಳಿದ. ಇದನ್ನು ಕೇಳಿ ಮಗ ವೀರಬಾಹು, ಏನೂ ಚಿಂತಿಸಬೇಕಿಲ್ಲ, ನಾನು ರಾಜಕುಮಾರಿಯ ಹುಡುಕಿ ತರುತ್ತೇನೆ ಎಂದ. ಇಷ್ಟು ಹೇಳಿ ಆತ ಬಳೆಗಾರನ ವೇಷ ತೊಟ್ಟು ನದಿಯ ದಡದ ಊರುಗಳಲ್ಲಿ ಸುತ್ತುತ್ತಾ ಬಳೆ ಮಾರತೊಡಗಿದ. ಬಳೆ ತೆಗೆದುಕೊಳ್ಳಿ, ಬಳೆ, ಬಣ್ಣ ಬಣ್ಣದ ಬಳೆ ಎಂದಾಗ ಹೆಣ್ಣುಮಕ್ಕಳು ತೆಗೆದುಕೊಳ್ಳುತ್ತಿದ್ದರು. ವೀರಬಾಹು ಅವರಿಗೆ ಬಂಗಾರದ ಕೂದಲಿನ ರಾಜಕುಮಾರಿಯ ಕುರಿತು ಕೇಳುತ್ತಿದ್ದ. ಸಮಯ ಮುಗಿಯುತ್ತಾ ಬಂದಿತ್ತು. ಆತ ಚಿಂತಿಸುತ್ತಾ ವೇಗವಾಗಿ ನದಿಯ ದಡದ ಊರುಗಳಿಗೆ ಹೋಗಿ ಮಾರತೊಡಗಿದ. ಕಡೆಗೆ ಆತ ಆ ರಾಜಕುಮಾರಿಯಿದ್ದ ನಗರ ತಲುಪಿದ. ಬಳೆ ಕೊಳ್ಳಿರಿ, ಬಳೆ ಎಂದು ಕೂಗುತ್ತಿದ್ದಾಗ ಅಲ್ಲಿಗೆ ನಗರದ ಕೋತ್ವಾಲನ ಮಗಳು ಬಂದಳು.
ಆಕೆಗೆ ಬಳೆಯನ್ನು ಮಾರುತ್ತಾ ನಿಮ್ಮ ಊರಿನಲ್ಲಿ ಬಂಗಾರದ ಕೂದಲಿನ ಹುಡುಗಿ ಇದ್ದಾಳೆಯೇ ಎಂದು ಕೇಳಿದ. ಅದಕ್ಕೆ ಆಕೆ, ನಮ್ಮ ರಾಜ್ಕುಮಾರಿಯ ಕೂದಲು ಬಂಗಾರದ್ದಾಗಿದೆ ಎಂದಳು. ಅದಕ್ಕೆ ವೀರಬಾಹು, ನಾನು ನಂಬಲಾರೆ, ಸ್ವಲ್ಪ ಹಳದಿ ವಲಕು ಇರಬಹುದು ಅಷ್ಟೇ ಎಂದ. ಕೋಪಗೊಂಡ ಕೋತ್ವಾಲನ ಮಗಳು, ನಾನೇಕೆ ಸುಳ್ಳು ಹೇಳಲಿ, ನಮ್ಮ ರಾಜ್ಕುಮಾರಿಯ ತಲೆಗೂದಲು ಬಂಗಾರದ್ದಾಗಿದೆ ಎಂದಳು. ಅದಕ್ಕೆ ವೀರಬಾಹು, ಸಾಧ್ಯವೇ ಇಲ್ಲ, ಹಾಗಿದ್ದರೆ ನಾನು ಈ ಎಲ್ಲ ಬಳೆಗಳನ್ನು ಪುಕ್ಕಟೆಯಾಗಿ ಕೊಟ್ಟುಬಿಡುತ್ತೇನೆ. ನೀನು ಸೋತರೆ ನನ್ನ ವಿವಾಹವಾಗಬೇಕು ಎಂದ. ಈ ಮಾತಿಗೆ ಕೋತ್ವಾಲನ ಮಗಳು, ನಾನೇಕೆ ಸೋಲುತ್ತೇನೆ, ರಾಜ್ಕುಮಾರಿ ಚಿನ್ನಾಳ ತಲೆಗೂದಲು ಬಂಗಾರದ್ದಾಗಿದೆ, ಇದಕ್ಕೆ ಪುರಾವೆ ಕೊಡಬಲ್ಲೆ. ಇಷ್ಟು ಹೇಳಿ ಆಕೆ ರಾಜ್ಕುಮಾರಿಯ ಮಹಲಿನಲ್ಲಿ ಹೋದಳು. ರಾಜ್ಕುಮಾರಿಯ ಬಾಚಣಿಗೆಯಿಂದ 4 ಕೂದಲು ತಂದು ತೋರಿಸಿದಳು. ಅದನ್ನು ಕಂಡು ವೀರಬಾಹುವಿಗೆ ಸಂತೋಷವಾಯಿತು. ಅವನ ಪರಿಶ್ರಮ ಪೂರ್ಣವಾಗಿತ್ತು. ಮಾತಿನಂತೆ ಎಲ್ಲ ಬಳೆಗಳನ್ನು ಕೊಟ್ಟು ಕುದುರೆಯೇರಿ ಆತ ತನ್ನ ರಾಜ್ಯದೆಡೆಗೆ ಮರಳಿದ. ವೇಗವಾಗಿ ತನ್ನ ರಾಜ್ಯ ಸೇರಿದ ವೀರಬಾಹು ಅರಮನೆಯತ್ತ ಸಾಗಿದ. ಇತ್ತ ಸೇನಾಪತಿ 2 ತಿಂಗಳು ಕಳೆಯುತ್ತಾ ಬಂದಿತು ಎಂದು ಚಿಂತಿತನಾಗಿದ್ದ ರಾಜಸಭೆಯ ಇತರ ದರ್ಬಾರಿಗಳು ರಾಜನಿಗೆ ತನ್ನ ನಿರ್ಧಾರ ಬದಲಿಸಲು ಹೇಳಿ ನೋಡಿದರು. ಆದರೆ ರಾಜ ತನ್ನ ನಿರ್ಧಾರದಲ್ಲಿ ಅಚಲನಾಗಿದ್ದ. ಅಷ್ಟು ಹೊತ್ತಿಗೆ ವೀರಬಾಹು ಅಲ್ಲಿ ತಲುಪಿದ. ಮಹಾರಾಜರೇ, ನನ್ನ ತಂದೆಯನ್ನು ಬಿಡುಗಡೆ ಮಾಡಿರಿ. ರಾಜ್ಕುಮಾರಿ ಸಿಕ್ಕಿರುತ್ತಾಳೆ. ಇಲ್ಲಿಂದ 300 ಮೈಲಿ ದೂರದ ಕಳಿಂಗ ರಾಜ್ಯದ ರಾಜಪುತ್ರಿ ಆಕೆ. ಅವಳ ಹೆಸರು ಚಿನ್ನ ಎಂದು. ಇದನ್ನು ಕೇಳಿ ರಾಜನಿಗೆ ಸಂತೋಷವಾಯಿತು. ಕೂಡಲೇ ಆತ ವಿವಾಹದ ಪ್ರಸ್ತಾಪವನ್ನು ಅನೇಕ ರಾಜಯೋಗ್ಯ ಉಡುಗೊರೆಗಳ ಸಹಿತ ಕಳಿಂಗದ ರಾಜನಿಗೆ ಕಳುಹಿಸಿದ. ಇತ್ತ ರಾಜ್ಕುಮಾರಿಯ ಮಾಹಿತಿ ತಿಳಿದು ರಾಜ್ಕುಮಾರನಿಗೆ ಸಂತಸವಾಯಿತು. ಈ ಪ್ರಸ್ತಾಪದಿಂದ ಕಳಿಂಗ ರಾಜನಿಗೂ ಸಂತೋಷವಾಯಿತು. ತನ್ನ ಮಗಳಿಗೆ ಇಷ್ಟು ಒಳ್ಳೆಯ ದೊಡ್ಡ ರಾಜಮನೆತನದ ವಿವಾಹ ಪ್ರಸ್ತಾಪ ಬಂದದ್ದು ಸಂತಸ ತಂದಿತ್ತು. ಅದನ್ನು ಮಗಳಿಗೆ ತಿಳಿಸಿದ. ಅದಕ್ಕೆ ರಾಜ್ಕುಮಾರಿ, ಚಿನ್ನ, ಅಪ್ಪ, ನಾನು ಈ ವಿವಾಹಕ್ಕೆ ಸಿದ್ಧಳಿದ್ದೇನೆ. ಆದರೆ ನನ್ನದೊಂದು ನಿಬಂಧನೆಯಿದೆ. ನಾನು ರಾಜ್ಕುಮಾರನ ಬುದ್ಧಿಮತ್ತೆ ಪರೀಕ್ಷಿಸಬಯಸುತ್ತೇನೆ. 3 ಪ್ರಶ್ನೆಗಳನ್ನು ಕೇಳುತ್ತೇನೆ. ಅದಕ್ಕೆ ಆತ ಉತ್ತರ ಕೊಡಲಾಗದಿದ್ದರೆ ಆತ ಮೂರ್ಖನೆಂದು ತಿಳಿಯುತ್ತೇನೆ. ವಿವಾಹವಾಗುವುದಿಲ್ಲ ಎಂದಳು. ಇತ್ತ ರಾಜ್ಕುಮಾರಿಯ ನಿಬಂಧನೆ ಕೇಳಿ ಮತ್ತೆ ಉದಾಸನಾದ. ಇದನ್ನು ಕಂಡು ಗೆಳೆಯ ವೀರಬಾಹು, ರಾಜ್ಕುಮಾರ ನಿರಾಶನಾಗಬೇಡ. ರಾಜ್ಕುಮಾರಿಯ ಪ್ರಸ್ತಾಪ ಒಪ್ಪಿಕೋ. ಅದಕ್ಕೆ ರಾಜ್ಕುಮಾರ, ಇದೇನನ್ನು ಹೇಳುತ್ತಿರುವೆ, ನಿಬಂಧನೆಯಂತೆ ನನಗೆ ಉತ್ತರ ಕೊಡಲು ಆಗದಿದ್ದರೆ ನಾನು ಮೂರ್ಖನೆಂದು ನಗೆಪಾಟಲಿಗೆ ಈಡಾಗುತ್ತೇನೆ ಎಂದ. ಅದಕ್ಕೆ ವೀರಬಾಹು, ರಾಜ್ಕುಮಾರ ಪ್ರಶ್ನೆ ಕಠಿಣವಾಗಿದ್ದರೆ 1 ದಿನ ಸಮಯ ಕೇಳಿದರಾಯಿತು. ನಾನು ನಿಮಗೆ ಸರಿಯುತ್ತರ ಹೇಳುತ್ತೇನೆ. ನೀನು ಅದನ್ನು ರಾಜ್ಕುಮಾರಿಗೆ ತಿಳಿಸು. ಗೆಳೆಯನ ಮಾತಿನಿಂದ ರಾಜ್ಕುಮಾರ ಹಗುರಾದ. ತಂದೆಯ ಬಳಿ ಹೋಗಿ, ತಂದೆಯೇ, ನಾನು ರಾಜ್ಕುಮಾರಿಯ ಪ್ರಶ್ನೆಗಳಿಗೆ ಉತ್ತರ ಕೊಡಬಯಸುತ್ತೇನೆ, ಅದರಂತೆ ಕಳಿಂಗದೇಶಕ್ಕೆ ಹೋಗುವ ತಯಾರಿ ಮಾಡಿರಿ ಎಂದ. ಒಂದು ಸಣ್ಣ ಸೇನಾ ತುಕಡಿಯೊಂದಿಗೆ ರಾಜ್ಕುಮಾರ, ವೀರಬಾಹು ಹಲವಾರು ದಿನಗಳ ಪ್ರಯಾಣದ ನಂತರ ಕಳಿಂಗದೇಶ ತಲುಪಿದರು. ಕಳಿಂಗದರಸ ಅವರಿಗೆ ಬಹಳ ಆದರ ಸತ್ಕಾರ ಮಾಡಿ ಅತಿಥಿ ಗೃಹದಲ್ಲಿರಿಸಿದ. ಮರುದಿವಸ ರಾಜದರ್ಬಾರಿನಲ್ಲಿ ರಾಜ್ಕುಮಾರ ಮತ್ತವನ ಆಪ್ತರು ಒಂದು ಕಡೆ ಕುಳಿತರು. ಇನ್ನೊಂದೆಡೆ ರಾಜ್ಕುಮಾರಿ ಹಾಗೂ ಆಕೆಯ ಆಪ್ತ ಸಖಿಯರ ಕುಳಿತರು. ಜನರಿಂದ ದರ್ಬಾರು ತುಂಬಿತ್ತು. ರಾಜ್ಕುಮಾರನಿಗೆ ಒಳಗೊಳಗೆ ಭಯವಾಗುತ್ತಿತ್ತು. ರಾಜ್ಕುಮಾರ, ನನ್ನ ಮೊದಲ ಪ್ರಶ್ನೆ, ಯಾವುದೇ ಮನುಷ್ಯ 30 ದಿನ ನಿದ್ದೆಯಿಲ್ಲದೆ ಹೇಗೆ ಇರುತ್ತಾನೆ? ಇದರಿಂದ ಗಲಿಬಿಲಿಗೊಂಡ ರಾಜ್ಕುಮಾರ ವೀರಬಾಹುವಿನತ್ತ ನೋಡಿದ. ಆತನ ಸನ್ನೆಯನ್ನು ನೋಡಿ ರಾಜ್ಕುಮಾರ ಹೇಳಿದ, ರಾಜ್ಕುಮಾರಿ ಪ್ರಶ್ನೆ ಕಠಿಣವಾಗಿದೆ. ನನಗೆ 1 ದಿನಸ ಅವಕಾಶ ನೋಡಿ. ನಾಳೆ ಬೆಳಗ್ಗೆ ನಿಮಗೆ ಉತ್ತರಿಸುತ್ತೇನೆ ಎಂದ. ರಾಜ್ಕುಮಾರ ಅತಿಥಿಗೃಹದಲ್ಲಿ ಹತಾಶೆಯಿಂದ ಕುಳಿತಿದ್ದ. ಎಲ್ಲರೂ ಯೋಚಿಸುತ್ತಿದ್ದರು. ಒಬ್ಬ ವ್ಯಕ್ತಿ ನಿದ್ದೆ ಇಲ್ಲದೆ 30 ದಿನ ಹೇಗೆ ಇರಬಲ್ಲ? ಆದರೆ ವೀರಬಾಹು ನಗುತ್ತಿದ್ದ. ಇದನ್ನು ಕಂಡು ರಾಜ್ಕುಮಾರ, ನನಗೆ ಚಿಂತೆಯಾಗಿದೆ, ನೀನು ನಗುತ್ತಿರುವೆಯಲ್ಲ ಎಂದಾಗ ವೀರಬಾಹು ರಾಜ್ಕುಮಾರನ ಕಿವಿಯಲ್ಲಿ ಏನೋ ಹೇಳಿದ. ಅದನ್ನು ಕೇಳಿ ರಾಜ್ಕುಮಾರನಿಗೆ ನಗು ಬಂತು. ಮರುದಿವಸ ಮತ್ತೆ ರಾಜಸಭೆ ಸೇರಿತು. ರಾಜ್ಕುಮಾರ ಹೇಳಿದ, ರಾಜ್ಕುಮಾರಿ, 30 ದಿನಗಳವರೆಗೆ ವ್ಯಕ್ತಿ ರಾತ್ರಿ ಮಾತ್ರ ಮಲಗಿ ದಿನದಲ್ಲಿ ಎಚ್ಚರವಿರುತ್ತಾನೆ. ಈ ರೀತಿ ಆತ 30 ದಿನ ನಿದ್ದೆಯಿಲ್ಲದೆ ಇರಬಲ್ಲ. ಈ ಉತ್ತರದಿಂದ ರಾಜಸಭೆ ಹರ್ಷದಿಂದ ಬಲೆ ಬಲೆ ಎಂದು ಚಪ್ಪಾಳೆ ತಟ್ಟಿತು. ಸಭೆ ಶಾಂತವಾದ ನಂತರ ರಾಜ್ಕುಮಾರಿ ಎಂದಳು, ರಾಜ್ಕುಮಾರ, ನಾನು ನಿಮಗೆ ಒಂದು ಒಗಟು ಕೇಳುತ್ತೇನೆ. ನೀವು ಅದಕ್ಕೆ ಸರಿಯುತ್ತರ ನೀಡಬೇಕು. 4 ರಾಣಿಯರಿಗೆ ಒಬ್ಬ ರಾಜ ಅವರ ಎಲ್ಲ ಕೆಲಸದಲ್ಲಿ ಜೊತೆಯಿರುತ್ತಾನೆ. ಹೇಗೆ? ಈ ಪ್ರಶ್ನೆ ಕೇಳಿ ರಾಜಸಭೆಯಲ್ಲಿದ್ದ ಎಲ್ಲ ಜನ ತಲೆಗೆರೆ ತೊಡಗಿದರು. ರಾಜ್ಕುಮಾರ ಮತ್ತೆ 1 ದಿನದ ಅವಕಾಶ ಕೇಳಿದ. ಮರುದಿವಸ ರಾಜ್ಕುಮಾರ ಉತ್ತರಿಸುತ್ತ, ರಾಜ್ಕುಮಾರಿ ಹೆಬ್ಬೆರಳು ರಾಜ ಮತ್ತು ಉಳಿದ 4 ಬೆರಳುಗಳು ರಾಣಿಯರು.
ಅವರೆಲ್ಲ ಕೆಲಸ ಹೆಬ್ಬೆರಳಿನ ಜೊತೆಯಿಲ್ಲದೆ ಸಾಗುವುದಿಲ್ಲ. ಮತ್ತೆ ರಾಜಸಭೆ ಸಂತಸದಿಂದ ಬಾಪುರೆ ಬಾಪುರೆ ಎಂದು ಚಪ್ಪಾಳೆ ತಟ್ಟಿತು. ರಾಜಸಭೆ ಶಾಂತವಾದ ಮೇಲೆ ರಾಜ್ಕುಮಾರಿ ತನ್ನ ಮೂರನೆಯ ಪ್ರಶ್ನೆಗೆ ಒಂದು ಪಂಜರ ತರಿಸಿದಳು. ಅದರಲ್ಲಿ ಒಂದು ಸಿಂಹ ಬಂದಿಯಾಗಿತ್ತು. ರಾಜ್ಕುಮಾರ, ಈ ಪಂಜರ ತೆರೆಯದೆ ಮುರಿಯದೆ ಸಿಂಹವನ್ನು ಹೇಗೆ ಹೊರತರುವುದು? ಎಲ್ಲರೂ ಈ ಪ್ರಶ್ನೆ ಕೇಳಿದಂಗಾದರು. ಈ ಪಂಜರ ತೆರೆಯದೆ ಮುರಿಯದೆ ಸಿಂಹವನ್ನು ಹೇಗೆ ತಾನೇ ಹೊರಲು ಸಾಧ್ಯ? ಇದನ್ನು ಕೇಳಿ ರಾಜ್ಕುಮಾರನ ಹಣೆಯಲ್ಲಿ ಬೆವರು ಮೂಡಿತು. ಇತ್ತ ಸ್ನೇಹಿತನು ಬೆವತಿದ್ದ. ಮೊದಲಿನಂತೆ ರಾಜ್ಕುಮಾರ ಮತ್ತೆ ಒಂದು ದಿವಸದ ಅವಕಾಶ ಕೇಳಿ ಬಿಡಾರಕ್ಕೆ ಮರಳಿದ. ರಾಜ್ಕುಮಾರ ಹತಾಶೆಯಿಂದ ಕುಗ್ಗಿದ್ದ. ವೀರಬಾಹು ಇದರ ಬಗ್ಗೆ ಯೋಚಿಸಿ ಯೋಚಿಸಿ ಹಣ್ಣಾಗಿದ್ದ. ಯೋಚನೆ ಮಾಡಿ ಮಾಡಿ ರಾಜ್ಕುಮಾರನಿಗೆ ಕಣ್ಣೀರು ಬಂದಿತ್ತು. ಮದುವೆಯಾಗುವುದಿರಲಿ, ನಗೆಪಾಟಲಿಗೆ ಈಡಾದೆನಲ್ಲ ಎಂದುಕೊಂಡು ಕೊರಗಿದ. ರಾತ್ರಿಯಾಗಿತ್ತು. ವೀರಬಾಹು ಕೋತ್ವಾಲನ ಮಗಳ ಬಳಿ ಬಂದ. ಅವನನ್ನು ನೋಡಿದ ಕೂಡಲೇ ಕೋತ್ವಾಲನ ಮಗಳು ಗುರುತು ಹಿಡಿದಿದ್ದಳು. ನೀನು ಅದೇ ಬಳೆಗಾರನಲ್ಲವೇ? ಈಗ ತಿಳಿಯಿತು. ನೀನು ರಾಜ್ಕುಮಾರಿಯ ಹುಡುಕಲು ವೇಷದಿರಿಸಿ ಬಂದಿದ್ದೆ. ನೋಡುತ್ತಿರು, ನಮ್ಮ ರಾಜ್ಕುಮಾರಿ ಎಂತಹ ಪ್ರಶ್ನೆ ಕೇಳುತ್ತಾಳೆ. ನಿಮ್ಮ ರಾಜ್ಕುಮಾರ ಉತ್ತರಿಸಲಾಗದೆ ಮರಳುತ್ತಾನೆ. ಇದಕ್ಕೆ ವೀರಬಾಹು, ನೋಡು, ನೀನು ಬಹಳ ಸುಂದರಳಾಗಿರುವೆ. ನಾನು ನಿನ್ನ ಮದುವೆಯಾಗಬಯಸುತ್ತೇನೆ. ಆದರೆ ರಾಜ್ಕುಮಾರನ ವಿವಾಹ ರಾಜ್ಕುಮಾರಿಯೊಡನೆ ಆಗದೆ ನಮ್ಮ ವಿವಾಹವಾಗಲಾರದು. ಈ ಮಾತಿಗೆ ಕೋತ್ವಾಲನ ಮಗಳು, ಚಿಂತಿಸಬೇಡ, ನಾನು ಸಹ ನಿನ್ನನ್ನು ಪ್ರೀತಿಸುತ್ತೇನೆ. ಅವಶ್ಯವಾಗಿ ನಮ್ಮ ಮದುವೆಯಾಗುವುದು. ನಿನಗೆ ಮೂರನೆಯ ಪ್ರಶ್ನೆಯ ಉತ್ತರ ಹೇಳುತ್ತೇನೆ, ಕೇಳು ಎಂದು ಕಿವಿಯಲ್ಲಿ ಹೇಳಿದಳು. ವೀರಬಾಹು ಆಕೆಗೆ ಧನ್ಯವಾದ ಹೇಳಿ ರಾಜ್ಕುಮಾರನ ಬಳಿ ಬಂದು ಎಲ್ಲ ವಿಷಯ ಅರುಹಿದ. ರಾಜ್ಕುಮಾರನ ಮುಖ ಅರಳಿತು. ಮರುದಿವಸ ಮತ್ತೆ ಸಭೆ ಸೇರಿತು. ಈ ದಿನ ಬಹಳ ಜನ ಸೇರಿದ್ದರು. ರಾಜ್ಕುಮಾರಿ ಕೇಳಿದಳು, ರಾಜ್ಕುಮಾರ, ನನ್ನ ಪ್ರಶ್ನೆಗೆ ಉತ್ತರ ನೀಡುವಿರ ಇಲ್ಲ ಮರಳುವಿರಾ? ರಾಜ್ಕುಮಾರ ನಗುತ್ತ ಹೇಳಿ, ಹೇ ಜಾಣ ರಾಜ್ಕುಮಾರಿ, ನಾನು ನಿನ್ನ ಪ್ರಶ್ನೆಗೆ ಉತ್ತರ ನೀಡುತ್ತೇನೆ, ಕೇಳು. ರಾಜಸಭೆಗೆ ಮತ್ತೆ ಸಿಂಹ ಕುಳಿತಿದ್ದ ಪಂಜರವನ್ನು ತರಲಾಯಿತು. ದರ್ಬಾರಿನ ಜನ ಬೆರಗಾಗಿದ್ದರು. ರಾಜ್ಕುಮಾರ ಈ ಪಂಜರ ತೆರೆಯದೆ ಮುರಿಯದೆ ಸಿಂಹವನ್ನು ಹೇಗೆ ಹೊರತರಬಲ್ಲ? ರಾಜ್ಕುಮಾರ ಸಿಂಹವನ್ನು ಸ್ವಲ್ಪ ಸಮಯದವರೆಗೆ ನೋಡಿದ. ನಂತರ ಒಂದು ಕಬ್ಬಣದ ಸಲಾಕೆ ಮತ್ತು ಬೆಂಕಿಯನ್ನು ತರಲು ಹೇಳಿದ. ಅದರಂತೆ ಎರಡನ್ನೂ ತರಲಾಯಿತು. ಬೆಂಕಿಯಲ್ಲಿ ರಾಜ್ಕುಮಾರ ಸಲಾಕೆಯನ್ನು ಕೆಂಪಾಗುವಂತೆ ಕಾಯಿಸಿದ. ಅದು ಕೆಂಪಾದ ಕೂಡಲೇ ಹಿಡಿದು ಬಲವಾಗಿ ಸಿಂಹದ ಹೊಟ್ಟೆಯಲ್ಲಿ ತಳ್ಳಿದ. ಕೂಡಲೇ ಮೇಣದ ಸಿಂಹ ಕರಗಿ ಹೊರಬಂದಿತು. ಈ ರೀತಿ ರಾಜ್ಕುಮಾರ ಸಿಂಹವನ್ನು ಪಂಜರ ತೆರೆಯದೆ ಮುರಿಯದೆ ಸಿಂಹವನ್ನು ಹೊರತೆಗೆದ. ಸಭೆ ಬಳಿರೆ ಬಳಿರೆ ಎಂದು ಕೂಗಿತು. ರಾಜ್ಕುಮಾರಿಯರ ವಿವಾಹ ಅದ್ದೂರಿಯಾಗಿ ನೆರವೇರಿತು. ಇತ್ತ ವೀರಬಾಹು ಹಾಗೂ ಕೊತ್ವಾಲನ ಮಗಳ ವಿವಾಹವು ಜರುಗಿತು. ಎಲ್ಲರೂ ಖುಷಿಯಾಗಿ ರಾಜ್ಯಕ್ಕೆ ಮರಳಿದರು. ಸಂತೋಷದಿಂದ ಇರತೊಡಗಿದರು. ದಿನಗಳು ಸಂತೋಷದಿಂದ ಕಳೆಯುತ್ತಿದ್ದವು. ರಾಜ್ಕುಮಾರಿಗೆ ರಾಜ್ಕುಮಾರ ತನ್ನನ್ನು ಮೋಸಗೊಳಿಸಿದ್ದಾನೆಂದು ತಿಳಿಯಲಿಲ್ಲ. ಎಲ್ಲ ಪ್ರಶ್ನೆಗೆ ವೀರಬಾಹು ಉತ್ತರಿಸಿದ್ದ. ರಾಜ್ಕುಮಾರಿಗೆ ಮೋಸವಾಗಿತ್ತು. ಒಂದು ದಿವಸ ರಾಜ್ಕುಮಾರ ಹಾಗೂ ವೀರಬಾಹು ಮಾತನಾಡುತ್ತಾ ಕುಳಿತಿದ್ದಾಗ ಚಿತ್ರಸೇನ, ಗೆಳೆಯ ಅಂದು, ನೀನು ಇರದಿದ್ದರೆ ನನ್ನ ವಿವಾಹವಾಗುತ್ತಿರಲಿಲ್ಲ. ನಾನಾಕೆಯನ್ನು ಬಹಳ ಪ್ರೀತಿಸುತ್ತೇನೆ. ಆಕೆ ಇಲ್ಲದಿದ್ದರೆ ನಾನು ಸತ್ತೋಗುತ್ತಿದ್ದೆ ಎಂದ. ನಿನ್ನ ಕಾರಣ ನಾವಿಬ್ಬರೂ ಸುಖವಾಗಿದ್ದೇವೆ. ಅವರ ಸಂಭಾಷಣೆ ಕೇಳಿ ರಾಜ್ಕುಮಾರಿಗೆ ದುಃಖವಾಯಿತು. ತಾನು ಬುದ್ಧಿವಂತನೆಂದು ತಿಳಿದಿದ್ದ ರಾಜ್ಕುಮಾರ ಅಸಲಿಗೆ ದಡ್ಡ. ತನಗೆ ಉತ್ತರ ಗೊತ್ತಿರದಿದ್ದರೆ ಗೊತ್ತಿಲ್ಲವೆಂದು ಹೇಳಬೇಕಾಗಿತ್ತು. ಈ ರೀತಿ ಮೋಸ ಮಾಡಬಾರದಿತ್ತು ಎಂದುಕೊಂಡಳು. ಇಬ್ಬರೂ ಸೇರಿ ನನ್ನ ಮೋಸಗೊಳಿಸಿದರು ಎಂದು ಚಿಂತಿಸತೊಡಗಿದಳು. ಮರುದಿವಸ ರಾಜ್ಕುಮಾರಿ ತಡವಾಗಿ ಎದ್ದಳು. ಆದರೆ ಯಾವುದರಲ್ಲಿಯೂ ಆಸಕ್ತಿ ಇರಲಿಲ್ಲ. ಆಕೆ ಈಗ ಸದಾ ಚಿಂತೆಯಿಂದ ಇರತೊಡಗಿದಳು. ಊಟ ಪಾಠ ಬೇಡವಾಯಿತು. ತನ್ನ ಪತ್ನಿಯ ಈ ಸ್ಥಿತಿ ಕಂಡು ರಾಜ್ಕುಮಾರ ಏನು ವಿಷಯವೆಂದು ಕೇಳಿದ. ಅದಕ್ಕೆ ರಾಜ್ಕುಮಾರಿ, ಈಗ ಹೇಳುವುದರಿಂದ ಏನು ಲಾಭ? ಏನು ಬದಲಿಸಲಾಗದು ಎಂದಳು. ರಾಜ್ಕುಮಾರಿನಿಗೆ ಏನೂ ತಿಳಿಯದಾಯಿತು. ರಾಜ್ಕುಮಾರಿ ಸಾವಕಾಶವಾಗಿ ಅನ್ನಾಹಾರ ತೊರೆದಳು. ಯಾವುದರಲ್ಲಿಯೂ ಭಾಗವಹಿಸುತ್ತಿರಲಿಲ್ಲ. ಅತ್ತೆ ಮಾವಂದಿರು ಕೇಳಿದರೂ ಆಕೆ ಹೇಳಲಿಲ್ಲ. ಇದರಿಂದ ರಾಜ್ಕುಮಾರನು ಅನ್ನಾಹಾರ ಬಿಟ್ಟು ಮಲಗಿದ. ಈತನ ಕಂಡು ರಾಜ್ಕುಮಾರಿ ಇನ್ನಷ್ಟು ಹತಾಶಳಾದಳು. ಅವನಿಗೆ ಸತ್ಯ ಹೇಳಿದಾಗ ರಾಜ್ಕುಮಾರ ಅಂದು, ನಾನು ಪ್ರೀತಿಯಿಂದ ಕುರುಡನಾಗಿದ್ದೆ. ಯಾವುದೂ ತಪ್ಪು ಸರಿ ಎಂದು ತಿಳಿಯುವ ಹಾಗಿರಲಿಲ್ಲ. ಎಲ್ಲೆಡೆ ನನಗೆ ನೀನೊಬ್ಬಳೇ ಕಾಣುತ್ತಿದ್ದೆ. ನಿನ್ನ ಪಡೆಯುವುದೊಂದೇ ನನ್ನ ಗುರಿಯಾಗಿತ್ತು. ಆಗ ರಾಜ್ಕುಮಾರಿ, ನಮ್ಮ ಜೀವನದಲ್ಲಿ ಎಷ್ಟೋ ಪ್ರಸಂಗಗಳು ಬರುತ್ತವೆ. ಆದರೆ ನಾವು ಸತ್ಯ ಮಾರ್ಗದಲ್ಲಿ ಇರಬೇಕು. ಆದರೆ ನಾವು ಸುಳ್ಳನ್ನು ಹಿಡಿಯುತ್ತೇವೆ. ಹೀಗಾಗಬಾರದು.
ಅದಕ್ಕೆ ರಾಜ್ಕುಮಾರ, ನೀನು ಹೇಳಿದರೆ ನಾನು ಇಡೀ ರಾಜ್ಯದ ಜನತೆಯ ಮುಂದೆ ನಿನ್ನ ಕ್ಷಮೆ ಕೇಳುತ್ತೇನೆ ಎಂದ. ರಾಜ್ಕುಮಾರಿ, ಚಿಂತೆಯಲ್ಲ, ನೀವು ನನ್ನೊಂದಿಗೆ ತಪ್ಪು ಒಪ್ಪಿಕೊಂಡಿರಲ್ಲ, ಅಷ್ಟು ಸಾಕು. ಈಗ ಇಬ್ಬರು ಮೊದಲಿನ ಹಾಗೆ ಇರತೊಡಗಿದರು. ದಿನಗಳೆದಂತೆ ರಾಜ್ಕುಮಾರಿ ಗರ್ಭ ಧರಿಸಿದಳು. ಒಬ್ಬ ಸುಂದರವಾದ ಕನ್ಯಾರತ್ನ ಜನಿಸಿತು. ಇದರಂತೆ ಆಕೆ ಒಟ್ಟು 4 ಪುತ್ರಿಯರನ್ನು ಪಡೆದಳು. ರಾಜ್ಯದ ಜನತೆ ಸಂಭ್ರಮಿಸಿತು. ಅವರಲ್ಲಿ ಮೊದಲ 3 ಕೆಂಪಗೆ ಸುಂದರವಾಗಿದ್ದರು. ಕಿರಿಯ ಮಗಳು ಕಪ್ಪಗೆ ಇದ್ದಳು. ನೋಡಲು ಸುಂದರಳಾಗಿರಲಿಲ್ಲ. ಚಿತ್ರಸೇನ ಆಕೆಯನ್ನು ಪ್ರೀತಿಯಿಂದ ಕಾಳಿ ಎಂದು ಕರೆಯುತ್ತಿದ್ದ. ಕಾಳಿ ಭಕ್ತಿ ಭಾವದಿಂದ ತುಂಬಿದ್ದಳು. ಈಶ್ವರನ ಕಥೆ ಕೇಳುತ್ತಿದ್ದಳು. ಶುದ್ಧ ಭಾವದಿಂದ ಎಲ್ಲರ ಸೇವೆ ಮಾಡುತ್ತಿದ್ದಳು. ಆದರೆ ಕಾಳಿಯ ಅಕ್ಕಂದಿರು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ಅವರಿಗೆ ತಮ್ಮ ಸೌಂದರ್ಯದ ಬಗ್ಗೆ ಅಹಂಕಾರವಿತ್ತು. ರಾಜ್ಕುಮಾರಿಯರು ದೊಡ್ಡವರಾದ ಮೇಲೆ ಚಿತ್ರಸೇನ ಅವರ ವಿವಾಹ ಮಾಡಿದ. ಕಿರಿಯ ರಾಜ್ಕುಮಾರಿ ಕಾಳಿ ಸುಂದರಳಾಗಿರಲಿಲ್ಲ, ಕಪ್ಪಾಗಿದ್ದಳು. ಆದರೆ ಆಕೆಗೆ ಬಲು ದೊಡ್ಡ ರಾಜಮನೆತನದ ರಾಜ್ಕುಮಾರನೊಂದಿಗೆ ವಿವಾಹವಾಯಿತು. ಆದರೆ ಸುಂದರರಾಗಿದ್ದ ಅವರ ಅಕ್ಕಂದಿರ ವಿವಾಹ ಸಾಧಾರಣ ರಾಜಮನೆತನದೊಂದಿಗೆ ಆಯಿತು. ಇದರಿಂದ ಅವರು ಕಾಳಿಯ ಕುರಿತು ಮತ್ಸರಪಡುತ್ತಿದ್ದರು. ಹೇಗೆ ಸುಂದರಳಲ್ಲದ ಕಪ್ಪಾದ ಕಾಳಿಯ ವಿವಾಹ ಇಂತಹ ದೊಡ್ಡ ಮನೆತನದಲ್ಲಿ ಹೇಗೆ ಆಯಿತು ಎಂದು ಯೋಚಿಸುತ್ತಿದ್ದರು. 4 ತಮ್ಮ ಅತ್ತೆ ಮನೆ ಸೇರಿದರು. ಅವರು ಎಲ್ಲ ಹತ್ತಿರದ ರಾಜ್ಯಗಳಲ್ಲಿ ಇರುತ್ತಿದ್ದರು. ಅವು ಒಂದರ ಬದಿಯಲ್ಲೊಂದು ಇದ್ದವು. ಕಿರಿಯವಳು ಪ್ರತಿ ದಿವಸ ಗಂಗಾಸ್ನಾನ ಮಾಡುತ್ತಿದ್ದಳು. ಒಂದು ದಿವಸ ಗಂಗಾಸ್ನಾನಕ್ಕೆ ಹೋಗುತ್ತಿದ್ದಾಗ ಆಕೆಯ ಹಿರಿಯ ಅಕ್ಕ ಸಿಕ್ಕಳು. ಆಕೆ, ಕಾಳಿ, ಇದೆಲ್ಲಿ ಇಶು ಬೆಳಗ್ಗೆ ಹೋಗುತ್ತಿರುವೆ ಎಂದಾಗ, ಅಕ್ಕ, ನಾನು ಗಂಗಾಸ್ನಾನಕ್ಕೆ ಹೋಗುತ್ತಿರುವೆ ಎಂದಳು. ಅದಕ್ಕೆ ಅಕ್ಕ, ನಡಿ, ನಾನು ಬರುವೆ ಎಂದು ಹೊರಟಳು. ಮುಂದೆ 2ನೆಯ ಹಾಗೂ 3ನೆಯ ಅಕ್ಕಂದಿರು ಸಿಕ್ಕರು. ಅವರೂ ಸಹ ಇದೇ ಪ್ರಶ್ನೆ ಕೇಳಿ ತಾವು ಸಹ ಕಾಳಿಯ ಜೊತೆ ಗಂಗಾಸ್ನಾನಕ್ಕೆ ಹೊರಟರು. 4 ಗಂಗಾಸ್ನಾನ ಮಾಡಿ ಪೂಜೆ ನೆರವೇರಿಸಿದರು. ಕಾಳಿಯ ಹಿರಿಯಕ್ಕ ಭಗವಂತನಲ್ಲಿ, ಹೇ ಭಗವನ್, ನನಗೆ ಬಹಳ ಸಂಪತ್ತು ಕೊಡು. ಅದರೆದುರು ಕಾಳಿಯ ಸಂಪತ್ತು ತೃಣವೆನಿಸಬೇಕು. 2ನೆಯ ಅಕ್ಕ, ಭಗವನ್, ನಮ್ಮ ಸಂಸಾರದಲ್ಲಿ ತುಂಬಾ ಧನ ದೌಲತ್ತು ಕೊಡು ಎಂದು ಬೇಡಿದಳು. 3ನೆಯವಳು, ಹೇ ಭಗವನ್, ಇಡಲು ಜಾಗ ಕಡಿಮೆಯೆನಿಸುವಷ್ಟು ಸಂಪತ್ತು ಕೊಡು ಎಂದು ಬೇಡಿದರು. ಆದರೆ ರಾಜ್ಕುಮಾರಿ ಕಾಳಿ, ಭಗವಂತ ನಿನ್ನ ದರ್ಶನ ಎಂದಾಗುವುದು. ಯಾವಾಗ ದರ್ಶನ ಕೊಡುವೆ? ದರ್ಶನ ಕೊಟ್ಟು ನನ್ನ ಜೀವನ ಪಾವನ ಮಾಡೆಂದು ಬೇಡಿದಳು. ಅವರವರ ಬೇಡಿಕೆಯಂತೆ ಮೊದಲ 3 ಸಂಪತ್ತು ಕೊಟ್ಟ. ಆದರೆ ಅವರಿಗೆ ಯಾವುದೇ ಸಂತಾನವಿರಲಿಲ್ಲ. ಆದರೆ ಕಾಳಿ ಒಂದು ಗಂಡು ಸಂತಾನ ಪಡೆದಳು. ಇದನ್ನು ಕಂಡು ಅಕ್ಕಂದಿರು ಹೊಟ್ಟೆಕಿಚ್ಚು ಪಡುತ್ತಿದ್ದರು. ಆ ಮಗುವನ್ನು ಹೇಗಾದರೂ ಮುಗಿಸಲು ಹೊಂಚು ಹಾಕುತ್ತಿದ್ದರು. ಒಂದು ದಿವಸ ಅವರಿಗೆ ಅವಕಾಶ ದೊರೆಯಿತು. ಕಾಳಿಯ ಮಗ ಒಬ್ಬನೇ ಆಡುತ್ತಿದ್ದ. 3 ಅವನನ್ನು ಹಿಡಿದು ಕೈ ಕಾಲು ಕಟ್ಟಿ ಬಾಯಿಗೆ ಬಟ್ಟೆ ಹಾಕಿ ಗಂಟಲ್ಲಿ ಹಾಕಿಕೊಂಡು ಗಂಗಾ ನದಿಯತ್ತ ಹೊರಟರು. ಕಾಳಿ ಇವರನ್ನು ಕಂಡು, ಎಲ್ಲಿಗೆ ಹೋಗುತ್ತಿರುವಿರಿ, ಗಂಟಿನಲ್ಲಿ ಏನಿದೆ ಎಂದು ಕೇಳಿದಳು. ಅದಕ್ಕೆ ಅವರು, ಕಾಳಿ, ನಾವು ಗಂಗಾಸ್ನಾನಕ್ಕೆ ಹೊರಟಿದ್ದೇವೆ. ಇದರಲ್ಲಿ ಸಾಕಷ್ಟು ಧನವಿದೆ. ಅದನ್ನು ಬಡಬಗ್ಗರಿಗೆ ಹಂಚುತ್ತೇವೆ ಎಂದು ಹೇಳಿದರು. ಅದಕ್ಕೆ ಕಾಳಿ, ನಾನು ಬರುವೆನೆಂದು ಅವರ ಜೊತೆ ನಡೆದಳು. 4 ಹೋಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ವೃದ್ಧ ಸನ್ಯಾಸಿ ಅವರಿಗೆ ಎದುರಾದ. ಅವನ ಮೈ ಎಲ್ಲ ಹುಣ್ಣಾಗಿತ್ತು. ನೊಣಗಳು ಮುತ್ತಿದ್ದವು. ದುರ್ವಾಸನೆ ಬರುತ್ತಿತ್ತು. ಇವರನ್ನು ಕಂಡು ಆತ ಹಿರಿಯಳಿಗೆ, ನೀವೆಲ್ಲಿ ಹೋಗುತ್ತಿರುವಿರಿ ಎಂದು ಕೇಳಿದ. ಅದಕ್ಕೆ ಆಕೆ, ನಾವು ಗಂಗಾಸ್ನಾನಕ್ಕೆ ಹೋಗುತ್ತಿದ್ದೇವೆ ಎಂದಳು. ಆತ, ನನಗೆ ಕರೆದೊಯ್ದು ಗಂಗಾಸ್ನಾನ ಮಾಡಿಸುವಿರಾ? ಅದರಿಂದ ನನ್ನ ಶರೀರದ ಗಾಯವೆಲ್ಲ ಹೋಗಿ ಬಂಗಾರ ವರ್ಣದ್ದಾಗುತ್ತದೆ ಎಂದ. ಅದಕ್ಕೆ ಹಿರಿಯವಳು, ಇಲ್ಲ ಇಲ್ಲ, ಇಷ್ಟೊಂದು ಗಾಯವಾಗಿದೆ, ವಾಸನೆ ಬರುತ್ತಿದೆ, ನಮ್ಮ ಸೀರೆಯೆಲ್ಲ ಹಾಳಾಗುತ್ತದೆ. ನಾನು ರಾಜನ ಮಗಳು ಮತ್ತು ರಾಜನ ಸೊಸೆ ಎಂದಳು. ಆತ 2ನೆಯ ಹಾಗೂ 3ನೆಯವಳಿಗೂ ಕೇಳಿದ. ಅವರು ಮೊದಲಿನಂತೆ ಉತ್ತರ ಕೊಟ್ಟರು. ಕಡೆಗೆ ಆತ ಕಾಳಿಗೆ, ನೀನು ನನ್ನನ್ನು ಕರೆದೊಯ್ದು ಗಂಗಾಸ್ನಾನ ಮಾಡಿಸುವೆಯಾ ಎಂದು ಕೇಳಿದ. ಅದಕ್ಕೆ ಕಾಳಿ, ಸರಿ ಬಾಬಾ, ನಾನು ನಿಮಗೆ ಗಂಗಾಸ್ನಾನ ಮಾಡಿಸುತ್ತೇನೆ. ನೀವು ನನ್ನ ಹೆಗಲು ಹಿಡಿದು ಬರುವಿರಾ ಎಂದು ಕೇಳಿದಳು. ಅದಕ್ಕೆ ಸನ್ಯಾಸಿ, ನನ್ನ ಅಂಗಾಲಿಗೂ ಬಹಳ ನೋವಾಗಿದೆ. ನಾನು ನಡೆಯಲಾರೆ ಎಂದ. ಕಾಳಿ, ಪರವಾಗಿಲ್ಲ, ನಾನು ನಿಮ್ಮನ್ನು ಎತ್ತೊಯ್ಯುವ ಪ್ರಯತ್ನ ಮಾಡುವೆನೆಂದಳು. ಅದರಂತೆ ಅವನನ್ನು ಕರೆದೊಯ್ದು ಸ್ನಾನ ಮಾಡಿಸಿದಳು. ನದಿಯಲ್ಲಿ ಮುಳುಗ ಹಾಕಿಸಿದಂತೆ ಅವನ ಮೈ ಬಂಗಾರ ವರ್ಣದಂತೆ ಕಾಂತಿಯುತವಾಯಿತು. ಇದನ್ನು ಕಂಡು ಕಾಳಿಗೆ ಸಂತೋಷವಾಯಿತು. ಆಕೆ ಈಗ ತಾನು ಗಂಗಾಸ್ನಾನ ಮಾಡಲು ಹೊರಟಳು. ನಿಜವಾಗಿಯೂ ಸನ್ಯಾಸಿ ಸ್ವಯಂ ಈಶ್ವರನಾಗಿದ್ದ. ಆತ 5 ವರ್ಷದ ಬಾಲಕನ ವೇಷ ಧರಿಸಿ ನದಿ ದಡದಲ್ಲಿ ಆಡತೊಡಗಿದ. ಇತ್ತ ಕಾಳಿಯ ಹಿರಿಯ ಅಕ್ಕಂದಿರು ಅವಳ ಮಗನನ್ನು ಗಂಗಾನದಿಯಲ್ಲಿ ಚೆಲ್ಲಿಬಿಟ್ಟರು.
ಇನ್ನು ಆತ ಮುಳುಗಿ ಸಾಯುತ್ತಾನೆ, ಕಾಳಿ ನಿಸ್ಸಂತಾನಳಾಗುತ್ತಾಳೆ ಎಂದುಕೊಂಡರು. ಆದರೆ ಬಾಲಕ ಆ ಮಗುವನ್ನು ರಕ್ಷಿಸಿದ. ಕಾಳಿ ಮಗ 3 ವರ್ಷದವನಾಗಿದ್ದ. ಇಬ್ಬರೂ ಆಟವಾಡತೊಡಗಿದರು. ಕಾಳಿ ಪೂಜೆ ಮಾಡಿ ಧ್ಯಾನದಲ್ಲಿ ತೊಡಗಿದ್ದಾಗ ಬಾಲಕ ಅವಳ ಮಗನನ್ನು ಅವಳೆದುರು ಕೂಡಿಸಿ ಹೊರಟುಹೋದ. ಕಾಳಿ ಪೂಜೆ ಮಾಡಿ ಕಣ್ಣು ಬಿಟ್ಟಾಗ ತನ್ನೆದುರ ಮಗನನ್ನು ಕಂಡು ಸಂತೋಷದಿಂದ ಅಪ್ಪಿಕೊಂಡಳು. ಈತ ಇಲ್ಲಿಗೆ ಹೇಗೆ ಬಂದ ಎಂದು ಯೋಚಿಸತೊಡಗಿದಳು. ಅತ್ತ ಅಕ್ಕಂದಿರು ಗಂಗಾನದಿಯಲ್ಲಿ ಸ್ನಾನ ಮಾಡಿ ಹೊರಬಂದ ಕೂಡಲೇ ಅವರ ಮೈಯೆಲ್ಲ ಹುಣ್ಣಿನಿಂದ ಕೂಡಿತು. ಕಾಳಿಯ ಮಡಿಲಲ್ಲಿ ಅವಳ ಮಗನನ್ನು ಕಂಡು, ಮಗು ಇಲ್ಲಿಗೆ ಹೇಗೆ ಬಂದ? ನಾವಾದರೂ ಅವನನ್ನು ಗಂಗೆಯಲ್ಲಿ ಎಸೆದು ಬಂದಿದ್ದೆವು. ಸಾಯಬೇಕಾಗಿತ್ತಲ್ಲ ಎಂದರು. ಅದಕ್ಕೆ ಕಾಳಿಯು, ಇದಾದರೂ ಶಿವನ ಕೃಪೆಯಾಗಿದೆ. ಆತನೇ ಉಳಿಸಿದ್ದಾನೆ. ನೀವು ಮೂವರಿಗೂ ನಿಮ್ಮ ಪಾಪದ ಫಲ ಕೊಟ್ಟಿದ್ದಾನೆ. ಆಗ ಮೂವರು ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳತೊಡಗಿದರು. ತಂಗಿ, ನಾವು ನಿನ್ನೊಂದಿಗೆ ಇಷ್ಟು ದಿವಸ ಕೆಟ್ಟದಾಗಿ ನಡೆದುಕೊಂಡೆವು. ನಮ್ಮನ್ನು ಕ್ಷಮಿಸು. ನೀನು ಶಿವನ ಭಕ್ತಳಾಗಿರುವೆ. ನಿನ್ನ ಮೇಲೆ ಭೋಲೆನಾಥನ ಕೃಪೆಯಿದೆ. ಅವನನ್ನು ಪ್ರಾರ್ಥಿಸು. ಆತ ನಮ್ಮನ್ನು ಮೊದಲಿನಂತೆ ಸರಿ ಮಾಡಬಲ್ಲ. ಈ ಹುಣ್ಣಿನ ಶರೀರದೊಡನೆ ಹೇಗೆ ತಾನೇ ನಾವು ನಮ್ಮ ಮನೆಗೆ ಹೋಗಬಲ್ಲೆವು? ನಮ್ಮ ಗಂಡಂದಿರು ನಮ್ಮನ್ನು ಹೊರಹಾಕುತ್ತಾರೆ ಎಂದು ಅಳತೊಡಗಿದರು. ನೋಡು, ನೋವಿನಿಂದ ನಮಗೆ ನಡೆಯಲು ಆಗುತ್ತಿಲ್ಲವೆಂದರು. ಆಗ ಕಾಳಿಯು ಶಿವನಲ್ಲಿ ಪ್ರಾರ್ಥಿಸಿದಳು. ಪ್ರಭೋ, ಈ ಮೂವರಿಗೂ ತಮ್ಮ ತಪ್ಪಿನ ಅರಿವಾಗಿದೆ. ಅವರನ್ನು ಕ್ಷಮಿಸು. ಅವರನ್ನು ಮೊದಲಿನಂತೆ ಮಾಡು. ಅವರಿಗೂ ಸಂತಾನ ದಯಪಾಲಿಸು. ಅವರಿಗೆ ಮಕ್ಕಳಿದ್ದರೆ ಈ ರೀತಿ ಯೋಚಿಸುತ್ತಿರಲಿಲ್ಲವೆಂದಳು. ಶಿವ ಅವರು ಮೂವರ ಮೇಲೆ ಗಂಗಾಜಲ ಪ್ರೋಕ್ಷಿಸಿದ. ಆಗ ಅವರೆಲ್ಲರ ಹುಣ್ಣು ಮಾಯವಾಗಿ ಮೊದಲಿನಂತಾದರು. ಅವರು ಮತ್ತೆ ತಂಗಿಯಲ್ಲಿ ಕ್ಷಮೆ ಕೇಳಿದರು. ಕಾಳಿ ಈಗ ಬಂಗಾರ ವರ್ಣದಿಂದ ಕಂಗೊಳಿಸುತ್ತಿದ್ದಳು. ತಂಗಿ, ನಮಗೆ ಮಕ್ಕಳಾಗಲಿ ಆಗದಿರಲಿ ಅದು ಶಿವನಿಚ್ಛೆ. ಕಾಳಿಯ ಮಗನನ್ನೇ ತಮ್ಮ ಮಗನಂತೆ ಪ್ರೀತಿಸಿತೊಡಗಿದರು. ಪ್ರತಿ ದಿವಸ ಭಕ್ತಿಯಿಂದ ಶಿವಾರಾಧನೆ ಮಾಡತೊಡಗಿದರು. ಪ್ರಭೋ, ನಮ್ಮ ಪರಿವಾರವನ್ನು ಸುಖ ಸಂತೋಷದಿಂದ ಇಡೂ, ಸಂತಾನ ಕೊಡು. ಅವರೆಲ್ಲ ದಾನ ಧರ್ಮ ಮಾಡುತ್ತಾ ಸುಖವಾಗಿ ಇರತೊಡಗಿದರು. ಶ್ರೀಕೃಷ್ಣನ ಮಾತಿನಂತೆ ಜೀವನದಲ್ಲಿ ಒಳ್ಳೆಯದನ್ನು ಪಡೆಯಲು ನಾವು ಧೈರ್ಯದಿಂದ ಇರಬೇಕು. ಮನುಷ್ಯ ಕಠಿಣ ದಿವಸಗಳ ಕಳೆದ ನಂತರವೇ ಸುಖ ಪಡೆಯುತ್ತಾನೆ. ನಮ್ಮ ಜೀವನದಲ್ಲಿ ಕಠಿಣ ಪರಿಸ್ಥಿತಿ ಬಂದರೆ ಹೆದರದೆ ದೇವರಲ್ಲಿ ವಿಶ್ವಾಸವಿಟ್ಟು ಅದನ್ನು ಧೈರ್ಯದಿಂದ ನಿಭಾಯಿಸಬೇಕು. ಯಾರೇನೇ ಅಂದರೂ, ಸಿಟ್ಟು ಬಂದರೂ ಶಾಂತರಾಗಿರಬೇಕು. ಎಷ್ಟೇ ಬಾಯಾರಿಕೆಯಾಗಿದ್ದರೂ ಸಮುದ್ರ ಮನುಷ್ಯನ ಬಾಯಾರಿಕೆ ಹಿಂಗಿಸಲಾರದು. ಅದರಂತೆ ಮನುಷ್ಯ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ದರೂ ಅದರ ಮೂಲ ನಮ್ಮ ಮಾತೇ ಆಗಿರುತ್ತದೆ. ಯಾರ ಭಾವನೆ ಸ್ವಚ್ಛವಾಗಿರುತ್ತದೋ ಅವರೇ ಅಳುತ್ತಾರೆ. ಸ್ವಾರ್ಥಪೂರಿತ ಸಂಬಂಧ ಇಡುವವರ ಕಣ್ಣಲ್ಲಿ ನೀರು ಬರುವುದಿಲ್ಲ. ಮಾತು ಬರುವವ ಜಾಣನಲ್ಲ. ಯಾರು ಯಾವ ಸಂದರ್ಭದಲ್ಲಿ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು ಎಂದು ತಿಳಿದವನೇ ಜಾಣ. ಮನುಷ್ಯ ಯಾವಾಗೂ ಸೀದಾ ಸಾದಾ ಇರಬೇಕು. ಎಂದೂ ಸುಳ್ಳು ಹೇಳಬಾರದು. ಯಾವಾಗಲೂ ಸತ್ಯ ಮಾರ್ಗದಲ್ಲಿ ನಡೆಯುವವನಿಗೆ ಸಫಲತೆ ಸಿಗುತ್ತದೆ. ಯಾರೂ ಜನ್ಮತಃ ಮಹಾನ್ ಆಗಿರುವುದಿಲ್ಲ, ತಮ್ಮ ಕರ್ಮದಿಂದ ಮಹಾನ್ ಆಗುತ್ತಾರೆ. ತಮ್ಮ ಮನವನ್ನು ವಶದಲ್ಲಿ ಇಟ್ಟುಕೊಂಡವನೇ ಅತ್ಯಂತ ಶಾಂತನಾಗಿರುತ್ತಾನೆ. ಜ್ಞಾನ ಪಡೆದ ನಂತರ ಮನದಲ್ಲಿ ಅಹಂಕಾರ ಮೂಡಿದರೆ ಆ ಜ್ಞಾನ ವಿಷಕ್ಕೆ ಸಮಾನ, ಅದೇ ವಿನಯವಿದ್ದರೆ ಅದು ಅಮೃತಕ್ಕೆ ಸಮಾನ. ನಾವುಗಳು ಸುಖವಾಗಿದ್ದಾಗ ಎಲ್ಲರಿಗೂ ಸಹಾಯ ಮಾಡಬೇಕು. ಏಕೆಂದರೆ ಕಷ್ಟದಲ್ಲಿ ಈ ಜನವೇ ಒದಗಿ ಬರುತ್ತಾರೆ. ಕ್ರೋಧವನ್ನು ಧರ್ಮ ಉಳಿಸಲು ಬಳಸಿದರೆ ಅದು ಪುಣ್ಯ ಕರ್ಮವಾಗುತ್ತದೆ. ಅದೇ ಶಾಂತತೆ ಧರ್ಮವನ್ನು ಕಾಯ್ದಿದ್ದರೆ ಅದು ಪಾಪವಾಗುತ್ತದೆ. ಮನುಷ್ಯನೆಂದಿಗೂ ಕೇಳದೆ ಸಲಹೆ ನೀಡಬಾರದು. ಹಿಂದೆ ನಡೆದದ್ದನ್ನು ನೆನೆಸಿಕೊಂಡಿರಬಾರದ. ಅದು ದುಃಖಕ್ಕೆ ಕಾರಣವಾಗುತ್ತದೆ. ಒಳ್ಳೆಯವರೊಂದಿಗೆ ಒಳ್ಳೆಯವರಾಗಿ ಕೆಟ್ಟರಿಂದ ದೂರವಿರಬೇಕು. ವಜ್ರದಿಂದ ವಜ್ರವನ್ನು ಶುದ್ಧ ಮಾಡಬಹುದು, ಆದರೆ ಕೊಳಚೆಯಿಂದ ಕೊಳಚೆಯನ್ನು ಶುದ್ಧ ಮಾಡಲಾಗದು. ಶ್ರೀಕೃಷ್ಣ ಹೇಳುವಂತೆ ಕರ್ಮವೆನ್ನುವ ಫಸಲನ್ನು ಸ್ವತಃ ಬಿತ್ತಿದ ನಾವೇ ಕೊಯ್ಯಬೇಕು. ಆದ ಕಾರಣ ಯಾವಾಗಲೂ ಒಳ್ಳೆಯ ಸುಕರ್ಮಗಳೆಂಬ ಬೀಜವನ್ನೇ ಬಿತ್ತಬೇಕು. ಮನುಷ್ಯ ಯಾವಾಗಲೂ ಸಂಘಟಿತರಾಗಿರಬೇಕು. ಒಂದು ಕಲ್ಲು ಬೆಕ್ಕು ನಾಯಿಯನ್ನು ಓಡಿಸಬಹುದು, ಅದೇ ಕಲ್ಲನ್ನು ಜೇನುಗೂಡಿಗೆ ಹೊಡೆದರೆ. ಒಡೆದ ಮನೆ, ಒಡೆದ ಸಮಾಜ ಯಾವಾಗಲೂ ಮತ್ತೊಬ್ಬರನ್ನು ಬಾದಶಾಹನನ್ನಾಗಿ ಮಾಡುತ್ತದೆ. ಆದ್ದರಿಂದ ಸಂಘಟಿತರಾಗಿರಬೇಕು. ನಿಜವಾದ ಭಕ್ತಿಯಿರದೆ ಭಗವಂತ ದೊರೆಯಲಾರ. ಮಾಡಿದ ಕರ್ಮವನ್ನು ಪ್ರತಿ ದಿವಸ ದೇವರಿಗೆ ಅರ್ಪಿಸಬೇಕು. ಮುಂದೇನಾಗುವುದೋ ಅದು ದೈವೇಚ್ಛೆಯೆಂದು ಸುಮ್ಮನಿರಬೇಕು. ಭೂತಕಾಲ ನೆನೆಯುತ್ತಾ ಭವಿಷ್ಯಕಾಲ ಚಿಂತಿಸುವುದರ ಬದಲು ವರ್ತಮಾನದಲ್ಲಿ ಬದುಕಲು ಕಲಿಯಬೇಕು. ಆಗಲೇ ಸಮಾಧಾನ ದೊರಕುತ್ತದೆ. ಎಲ್ಲರನ್ನೂ ಪ್ರೀತಿಸಬೇಕು. ಪ್ರೀತಿಯೇ ಜೀವನದ ಪ್ರಾಣ.
ಜೀವನದಲ್ಲಿ ದೊಡ್ಡವಾಗುವ ಬದಲು ಸಣ್ಣವರಾಗಲು ಬರಬೇಕು, ಪ್ರತಿಯೊಬ್ಬರೂ ನಿಮ್ಮ ಜೊತೆ ಕೂಡುವಂತಿರಬೇಕು. ಆದರೆ ಅದೇ ಎದ್ದಾಗ ಎಲ್ಲರೂ ಎದ್ದು ನಿಲ್ಲಬೇಕು. ಕೋಗಿಲೆಗೆ ಸುಮಧುರ ಕಂಠವನ್ನು ಕೊಟ್ಟು ರೂಪ ಕಿತ್ತುಕೊಂಡು, ಇಚ್ಛೆಯನ್ನು ಮನುಷ್ಯನಿಗೆ ಕೊಟ್ಟು ಸಂತೋಷವನ್ನು ಕಿತ್ತುಕೊಂಡ. ಸಂತೋಷವನ್ನು ಸಂತರಿಗೆ ಕೊಟ್ಟು ಸಂಸಾರವನ್ನು ಕಿತ್ತುಕೊಂಡ. ಹೇ ಮನುಷ್ಯ, ಅಹಂಕಾರ ಪಡಬೇಡ. ಭಗವಂತ ನಮ್ಮಂತಹ ಎಷ್ಟೋ ಜೀವಗಳನ್ನ ಮಣ್ಣಿನಿಂದ ಮಾಡಿ ಮಣ್ಣಿನಲ್ಲಿ ಸೇರಿಸಿಬಿಟ್ಟಿದ್ದಾನೆ. ಯೋಚಿಸು. ಯಾರ ಹತ್ತಿರ ನಿದ್ದೆ ಇದೆ ಅವರ ಹತ್ತಿರ ಹಾಸಿಗೆ ಇಲ್ಲ, ಹಾಸಿಗೆ ಇದ್ದವರ ಹತ್ತಿರ ನಿದ್ದೆ ಇಲ್ಲ, ಹಸಿವಿದ್ದವನಿಗೆ ತಿನ್ನಲು ಇಲ್ಲ, ಎಲ್ಲ ಇದ್ದವನು ಏನೂ ತಿನ್ನಲಾರ, ಯಾರಲ್ಲಿ ದಯೆಯಿದೆಯೋ ಅವನಿಗೆ ದಾನ ಮಾಡಲು ದನವಿಲ್ಲ, ದನವಿದ್ದವನ ಹತ್ತಿರ ದಯೆಯಿಲ್ಲ, ಇದೇ ಭಗವಂತನ ಮಾಯೆ. ಪಾಪಕರ್ಮಗಳಿಗೆ ಕಾರಣ. ಆದರೆ ಜಾಗರೂಕತೆಯಿಂದ ಇರಬೇಕು.